ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಇವನಿಗೆ ರಾಜ್ಯ ಭೋಜನ ಸಿಕ್ಕಿದೆ, ಎಲ್ಲ ಅವಕಾಶಗಳಿದೆ, ರಾಜನ ಭೋಜನ ತಿನ್ನಬೇಕು, ಅವನಿಗೆಲ್ಲ ಸಿದ್ಧವಾಗಿದ್ರೆ, ಆದ್ರೆ ಅವನು ಹೇಳ್ತಾನೆ ಆಹಾ ನೋ, ಏನೇಳಿ ನೋ. ಅವನು ಹೇಳ್ತಾ ಇದ್ದಾನೆ, ನಾನು ರಾಜನ ಭೋಜನವನ್ನು ತೆಗೆದುಕೊಳ್ಳುವುದಿಲ್ಲ. ಕಾರಣ ಯಾಕೆ? ದೇವರಿಗೋಸ್ಕರ ಕೆಲವು ಕಾರ್ಯಗಳನ್ನು ಇಗ್ನೋರ್ ಮಾಡ್ದಲೇ ನಂಬಿಕೆ ಇರೋದು. ಕೆಲವು ಕಾರ್ಯಗಳನ್ನ ಬೇಡವನ್ನು ಬಿಟ್ರೇನೆ ನಂಬಿಕೆ ಹೆಚ್ಚಾಗೋದು. ಎಲ್ಲ ಮಾಡಕ್ ಹೋದ್ರೆ, ಎಲ್ಲ ತಿನ್ನಕ್ ಹೋದ್ರೆ, ಎಲ್ಲ ನಡ್ಸಕ್ ಹೋದ್ರೆ ನಂಬಿಕೆ ಹೆಚ್ಚಾಗುತ್ತೆ ಅನ್ಕೋಬೇಡ್ರಿ. ನಂಬಿಕೆ ಕೆಡಿಸುವಂತ ಕಾರ್ಯಗಳು ತುಂಬಾ ಇರುತ್ತೆ. ಅಲ್ಲಿ ಹೋಗಬಾರ್ದು, ಅದು ಮಾಡಬಾರ್ದು, ಅವ್ರ ಜೊತೆ ಸೇರಬಾರ್ದು. ಯಾರಾದ್ರೂ ನಿಮ್ಮ ನಂಬಿಕೆ ಕೆಡಿಸುವವರಿದ್ದಾರ, ದಯವಿಟ್ಟು ನಿಮ್ಮನ್ನ ದಮ್ಮಾಯ ಇಟ್ಟು ಕೇಳ್ತಾ ಇದೀನಿ, ಅವ್ರನ್ನ ಬಿಟ್ಟು ದೂರ ಬನ್ರಿ. ಹಲ್ಲೆಲೂಯಾ. ನಂಬಿಕೆ ಹುಟ್ಟಿಸುವವರ ಜೊತೆ ಸೇರ್ಕೊಳ್ರಿ, ಪ್ರೇಯರ್ ಮಾಡುವವರ ಜೊತೆ ಸೇರ್ಕೊಳ್ರಿ, ಆಮೇಲೆ ಸೇವೆ ಮಾಡಿ